ಸ್ವಾಭಿಮಾನ ಶೂನ್ಯವಾದ ಸಂಧಾನಗಳೇ ಚಂಡ ಭೀಮನಿಗೆ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯ್ತು? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ಧೃತರಾಷ್ಟ್ರ, ದ್ರೋಣ ಇನ್ನು ಮುಂತಾದವರು ಒಪ್ಪಿದರು. ಇನ್ನಿಲ್ಲಿರುವುದು ನನಗೆ ಈ ದುರ್ವಾರ್ತೆಯನ್ನು ನಾ ಕೇಳಬೇಕೆಂಬುದು ನಿನ್ನಿಟ್ಟಿಯಾಗಿತ್ತು. ಅದನ್ನು ನೀನು ಚೆನ್ನಾಗಿಯೇ ಸಾಧಿಸಿದೆ ಕೃಷ್ಣ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ರಾಜ್ಯಸೇನೆ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತಿಳಿದು ಬಿಡಲು. ಅಬ್ಬಾ, ನೀನು ನಿಜವಾಗಿ ಇಡಿಂಬಾಪದೆಯೇ ಸರಿ. ಇಲ್ಲವಾದರೆ ಅಂತಹ ರಕ್ಕಸಿಯನ್ನಾಡಲು ಸಾಧ್ಯವೇ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಈ ಸಂಧ್ಯೆ ಕೃಷ್ಣ, ನನ್ನನ್ನು ಸುಮ್ಮನೆ ಕಳಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ವಿಚಾರವಾಗಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಎಲ್ಲಿ ಮತ್ತೊಮ್ಮೆ ಹೇಳು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಆ ನನ್ನ ಕಡು ವೈರಿ ದುರ್ಯೋಧನನ ಸಂದೇಶ. ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ, ಹೇಳುವ ಸಂದೇಶ. ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗದು, ನಿನ್ ತಂದೆ ಹೇಳಿಬಿಡು. ನೀನು ಕುಳಿತುಕೊಳ್ಳದೇ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು. ಎಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರ ಬಿಟ್ಟು ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಇದು ನಿನ್ನ ಅಪೇಕ್ಷೆಯಂತೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೇನು. ಈಗ ಹೇಳು, ಏನೋ ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗೆ ಆಗಲಿ. ಬಿಡಯ್ಯ ಅರ್ಜುನ, ಈಗ ಸ್ವಲ್ಪ ನೀನು ಹಿಡಿದುಕೋ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆ. ನಿನ್ನ ಮಾತ್ರ ನಾನೆಂದಾದ್ರೂ ನಿರುಣ. ಹಾಗಾದರೆ ತೆಗೆದುಕೋ ಈ ಹಗ್ಗಗಳನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ನೀನು ನಿಪುಣೆಯಂತೆ. ಅದೇ ರೀತಿ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಪಾಂಚಾಲಿ, ಭೀಮಸೇನ, ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ
ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನನಗೆ ನಿರ್ಭಯವಾಯಿತು. ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲನುವಾಗಿತ್ತು. ಮತ್ತೆನ್ನಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ಪಾಪರು? ಮತ್ತೆನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದ. ಇಂತಹ ಸಾಹಸವು ಅವರಿಂದಲ್ಲದೆ ಮತ್ತಾರಿಂದ ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು. ಈ ನೀತಿಯ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಸಹೋದರರೇ, ನಮ್ಮ ಪ್ರೀತಿ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂಡಿ ಕೌರವ ಈ ರೀತಿ ಅಪಮಾನಗೊಳಿಸಿದ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಾನಕ್ಕಾಗಿ ಕೊಟ್ಟ ಉತ್ತರವನ್ನು ಕೇಳಿರಿ. ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ವೇರ ರಸಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ.
ಈ ಸಂದೇಶಕ್ಕೆ ನಮಗೆ ಇನ್ನು ಉಳಿದಿರುವುದು ಯುದ್ಧ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ನೀನೆಷ್ಟೇ ಆಗಲಿ ನಿಮ್ಮ ಅಣ್ಣನ ಆಜ್ಞಾಧಾರ ಕೊಡು. ಅಗ್ರಜ, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಧರ್ಮ ಧರ್ಮ ಅನ್ನುವ ಧರ್ಮದ ದೊಡ್ಡ ಧನಂಜಯ, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಬೃಹಂದಳ ವೇಷ ಪರಮಾತ್ಮ ಕಟ್ಟಿಸಿದವನು ನೀನಲ್ಲವೇ? ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನಲ್ಲಿ ಬಿಡುತ್ತವೆ. ಕಪಟ ನಾಟಕದ ಪಾಂಚಾಲಿ, ಮತ್ತೊಮ್ಮೆ ಕೇಳುವೆನು, ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ಬೇಡ ಬೇಡ, ನನ್ನ ಕೈಗಳನ್ನು ನಾನೇ ಬಿಡುತ್ತೇವೆ. ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒತ್ತಡದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿ ಮುಟ್ಟಿದ್ದಾಗ ದುಸ್ಯಾಸನದಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶಿ ರಾಶಿ